Good morning everyone. Today we are continuing the chapter the periodic classification of elements. So today we are going to study the topic modern periodic law. So observe the chart. So this chart is modern periodic table. So here modern periodic law states that the properties of elements are periodic functions of their atomic numbers. ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಲಾನ ಏನು ಹೇಳುತ್ತಪ್ಪ ಅಂದರೆ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್. ಈ ಎಲಿಮೆಂಟ್ಸಿನ ಗುಣಗಳಾಗಿರ್ಬೋದು ಮತ್ತು ಅದರದ್ದು ಕಾರ್ಯಗಳಾಗಿರ್ಬೋದು. ಸೊ ಯಾವುದ್ರ ಬೇಸಿಸ್ ಮೇಲೆ ಇದೆ? ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ ಇದೆ. ಸೊ ಇನ್ ಪ್ರೀವಿಯಸ್ ಕ್ಲಾಸ್ you see that the Dobeneral law of traits, Newland law of actives and Mendeleev's periodic table. So these are all. So elements are arranged on the basis of the atomic mass number. Dobeneral law of traits ಆಗಿರ್ಬೋದು ಅಥವಾ ನ್ಯೂಲ್ಯಾಂಡ್ ಲಾ ಆಫ್ ಆ್ಯಕ್ಟಿವ್ಸ್ ಆಗಿರ್ಬೋದು, ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್ ಆಗಿರ್ಬೋದು. ಸೊ ಇದರಲ್ಲಿ ಎಲಿಮೆಂಟ್ಸ್ ಯಾವ ಥರ ಅರೇಂಜ್ ಮಾಡಿದಾರಪ್ಪ ಅಂದರೆ ಆನ್ ದ ಬೇಸಿಸ್ ಆಫ್ ಅಟಾಮಿಕ್ ಮಾಸ್ ನಂಬರಿನ ಒಂದು ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ, ಎಲಿಮೆಂಟ್ಸನ್ನು ಅರೇಂಜ್ಡನ್ನು ಮಾಡಿದ್ದಾರೆ. ಬಟ್ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸನ್ನು ಯಾವ ಥರ ಅರೇಂಜ್ ಮಾಡಿದಾರಪ್ಪ ಅಂದರೆ ಆನ್ ದ ಬೇಸಿಸ್ ಆಫ್ ದೇರ್ ಅಟಾಮಿಕ್ ನಂಬರಿನ ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ, ಎಲಿಮೆಂಟ್ಸ್ಗಳನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಅದನ್ನು ಅರೇಂಜ್ಡ್ ಮಾಡ್ಕೊಳ್ತಾ ಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಯಾಕಪ್ಪ ಅಂದರೆ ಸೇಮ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಮಾಸ್ ನಂಬರ್ಸ್. ಸೊ ಇಟ್ ಈಸ್ ದ ಸೇಮ್ ಅಟಾಮಿಕ್ ನಂಬರ್ ಈಸ್ ಹೆಲ್ಪ್ಫುಲ್ ಟು ಕೆಪ್ ದ ಎಲಿಮೆಂಟ್ಸ್ ಇನ್ ಟು ದ ಸೇಮ್ ಸ್ಲಾಟ್. So that's the reason it can be put into the atomic number elements. ಸೊ ಯಾಕೆ ನಾವು ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ ನಾವು ಎಲಿಮೆಂಟ್ಸ್ಗಳನ್ನು ಅರೇಂಜ್ ಮಾಡ್ತೀವಿ ಅಂದರೆ ಅಟಾಮಿಕ್ ನಂಬರನ್ನು ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ, ಮಾಸ್ ನಂಬರ್ ಮಾತ್ರ ಏನಾಗುತ್ತಲ್ಲಿ ಚೇಂಜಸ್ಸನ್ನು ಆಗುತ್ತೆ. ಸೊ ಅಟಾಮಿಕ್ ನಂಬರನ್ನು ಚೇಂಜ್ ಆಗದೇ ಇರೋದ್ರಿಂದ ಸೊ ಯಾವ ಎಲಿಮೆಂಟನ್ನು ಒಂದು ಹೈಡ್ರೋಜನ್ ಅಂದರೆ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ 1 ಇದೆ ಅಂದರೆ 1ನೇ ಸ್ಥಾನದಲ್ಲಿ, ಮತ್ತು ಸೊ ಹೀಲಿಯಂ ಎರಡನೇ ಅಟಾಮಿಕ್ ನಂಬರ್ ಅಂದರೆ 2ನೇ ಸ್ಥಾನದಲ್ಲಿ. ಸೊ ಈ ಥರ ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಎಲಿಮೆಂಟು ಕೂಡ ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ, ಎಲಿಮೆಂಟ್ಸ್ಗಳನ್ನು ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಅದನ್ನು ಅರೇಂಜ್ಡನ್ನು ಮಾಡ್ತಾ ಹೋಗಿದ್ದಾರೆ. ಯಾಕಂದರೆ ಸೇಮ್ ಅಟಾಮಿಕ್ ನಂಬರ್ ಮತ್ತು ಡಿಫ್ರೆಂಟ್ ಮಾಸ್ ನಂಬರ್ಸ್ ಆಗಿರೋದ್ರಿಂದ ಸೊ ಅಟಾಮಿಕ್ ನಂಬರ್ ಈಸ್ ವೆರಿ ಹೆಲ್ಪ್ಫುಲ್ ಟು ಅರೇಂಜ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತಂದು ಹೇಳ್ಬೋದು. So observe here the atomic elements. There are 118 elements. They have so some elements are metallic elements and some one are non-metals and some one are gaseous metals. You have to see, observe. ಇಲ್ಲಿ ಕಲರಿನ ಮೂಲಕ ಹೇಳಿದ್ದಾರೆ. ಗ್ರೀನ್ ಕಲರ್ ಹೈಡ್ರೋಜನ್, ಯೆಲ್ಲೋ ಕಲರ್ ಇಂದ ಆಲ್ಕಲಿ ಮೆಟಲ್ಸ್ and light blue color is sky blue color is alkali earth metals and yellow color is transition metals and poor metals and black is non-metals, red is noble gas and grey color is the rare earth metals. ಈ ಥರ ಒಂದು ಕಲರ್ಗಳ ಮೂಲಕ ಏನು ಮಾಡಿದ್ದಾರೆ, ಯಾವ್ಯಾವ ಎಲಿಮೆಂಟ್ಸನ್ನು ಯಾವ್ಯಾವ ಥರ ಯಾವ್ಯಾವ ಗುಣಗಳನ್ನು ಹೊಂದ್ಕೊಂಡಿದೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಪೀರಿಯಾಡಿಕ್ ಟೇಬಲಿನ ಮೂಲಕ ನೋಡ್ಬೋದು. ಸಮ್ ಒನ್ ಆರ್ ಮೆಟಲ್ಸ್, ಸಮ್ ಒನ್ ಆರ್ ನಾನ್-ಮೆಟಲ್ಸ್ ಆ್ಯಂಡ್ ಸಮ್ ಒನ್ ಆರ್ ಗ್ಯಾಸಸ್ ಎಲಿಮೆಂಟ್ಸ್. So modern periodic table. In the modern periodic table, elements are arranged in the increasing order of their atomic number in the form of table having 7 horizontal rows elements called periods and 18 vertical ಕಾಲಮ್ಸ್. ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಗ್ರೂಪ್ಸ್. ಇಲ್ಲಿ ರೋಸ್ ಅಂತ ಕೊಟ್ಟಿದ್ದಾರೆ, 18 ವರ್ಟಿಕಲ್ ಕಾಲಮ್ಸ್ ಅಂತ ನಾವು ಅದನ್ನು ಹೇಳ್ತೀವಿ. ಸೊ ಅದನ್ನೇ ನಾವು ಏನಂತ ಕರಿತೀವಿ, ಗ್ರೂಪ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸೊ ಈ ಒಂದು ಪೀರಿಯಾಡಿಕ್ ಟೇಬಲನ್ನು ಅಬ್ಸರ್ವ್ ಮಾಡಿರಿ. ಈ ಪೀರಿಯಾಡಿಕ್ ಟೇಬಲನ್ನು ನೀವು ಅಬ್ಸರ್ವ್ಡನ್ನು ಮಾಡಿದರೆ ಇಲ್ಲಿ 1 2 3 4 5 6 7 ಏನು 7 ನಂಬರ್ಸ್ಗಳನ್ನು ಇದ್ದಾವೆ. ಆ 7 ಹಾರಿಜಾಂಟಲ್ ಆಗಿ ಅಡ್ಡಗೆರೆಯನ್ನು ಇರ್ತಕ್ಕಂಥದ್ದನ್ನು ನಾವು ಹಾರಿಜಾಂಟಲ್ ರೋಸ್ ಅಂತ ಕರಿತೀವಿ. ನೀವು ಮ್ಯಾಥ್ಸಲ್ಲಿ ಕೇಳಿರ್ಬೋದು. ಆ ಒಂದು ಹಾರಿಜಾಂಟಲ್ ರೋಸ್ ಎಷ್ಟಿದ್ದಾವೆ, 7 ಇದ್ದಾವೆ. ಸೊ ಅದನ್ನು ನಾವೇನಂತ ಕರಿತೀವಿ, ಪೀರಿಯಡ್ಸ್. 7 ಹಾರಿಜಾಂಟಲ್ ರೋಸ್, ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಪೀರಿಯಡ್ಸ್. ಸೊ ಹಾಗೆಯೇ
18 ಕಾಲಮ್ಸ್ಗಳನ್ನು ಇದ್ದಾವೆ, ಉದ್ದವಾಗಿರ್ತಕ್ಕಂತಹ ವರ್ಟಿಕಲ್ ಕಾಲಮ್ಸ್ಗಳನ್ನು ಇದ್ದಾವೆ. 1 2 3 4 ಅಪ್ ಟು 18ವರೆಗೂ ಕೂಡ ಏನಿದ್ದಾವೆ, 18 ಕಾಲಮ್ಸ್ಗಳನ್ನು ಇದ್ದಾವೆ. ಸೊ ಹೈಡ್ರೋಜನಿಂದ ಹೀಲಿಯಂವರೆಗೂ ನೀವು ಕೌಂಟ್ ಮಾಡ್ಕೊತ ಬರ್ರಿ. ಹೈಡ್ರೋಜನ್ 1, ಬೆರಿಲಿಯಮ್ 2, ಸೀಸಿಯಮ್ 3, ಟೈಟಾನಿಯಮ್ 4, ಎಟ್ರಿಯಮ್ 5, ಈ ಥರ ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕಲ್, ಕಾಪರ್, ಜಿಂಕ್, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಮತ್ತು ಫ್ಲೋರಿನ್ ಮತ್ತು ಹೀಲಿಯಂ ಇಲ್ಲಿವರೆಗೂ ಏನಾಗಿದ್ದಾವೆ, ಅಡ್ಡಡ್ಡಗಿರಿಯನ್ನು ಇದ್ದಾವೆ. ಅದು ಎಷ್ಟಿದ್ದಾವೆ, 18 ವರ್ಟಿಕಲ್ ಕಾಲಮ್ಸ್ಗಳನ್ನು ಇದ್ದಾವೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಉದ್ದವಾಗಿರ್ತಕ್ಕಂತಹ ಗೆರೆ ಇದ್ದಾವೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಗ್ರೂಪ್ಸ್ ಅಂತ ಕರಿತೀವಿ. 7 ಹಾರಿಜಾಂಟಲ್ ರೋಸ್ ಇರೋದನ್ನು ನಾವು ಪೀರಿಯಡ್ಸ್ ಅಂತ ಕರಿತೀವಿ. 18 ವರ್ಟಿಕಲ್ ಕಾಲಮ್ಸ್ಗಳನ್ನು ಇದ್ದಾವೆ, ಅದನ್ನು ಏನಂತ ಕರಿತೀವಿ, ಗ್ರೂಪ್ಸ್ ಅಂತ ಕರಿತೀವಿ. ಸೊ ಈ ಎಲಿಮೆಂಟ್ಸ್ ಆರ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ ಎಲಿಮೆಂಟ್ಸ್ಗಳನ್ನು ಅರೇಂಜ್ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ನೋಡ್ತೀವಿ. And periods, there are 7 periods of elements are as follows. So first period has 2 elements, hydrogen and helium, so called very short period. So ಇಲ್ಲಿ ನೋಡ್ರಿ, ಫಸ್ಟ್ ಪೀರಿಯಡನ್ನು ನೀವು ನೋಡಿದಾಗ ಇಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಅಂತಂದು ಇದೆ. ಸೊ ಇದನ್ನು ಫಸ್ಟ್ ಪೀರಿಯಡ್ ಅಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ಸ್ಗಳನ್ನು, ಇದನ್ನು ಬಹಳಷ್ಟು ಶಾರ್ಟ್ ಪೀರಿಯಡನ್ನು ಹೊಂದ್ಕೊಂಡಿರ್ತಕ್ಕಂತಹ ಒಂದು ಪೀರಿಯಾಡಿಕ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಸೊ ಹಾಗೆಯೇ first period has 2 elements, hydrogen and helium, called very short periods, and second period has 8 elements, lithium to neon, called short period. ನೋಡಿ ಇಲ್ಲಿ ಸೆಕೆಂಡ್ ಪೀರಿಯಡಲ್ಲಿ ಏನಿದೆ, ಲೀಥಿಯಮಿಂದ ಹಿಡಿದು ನಿಯಾನ್ವರೆಗೂ ಕೂಡ ಏನಾಗಿದೆ, ಸೆಕೆಂಡ್ ಪೀರಿಯಡಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ಸ್ಗಳನ್ನು ಇದ್ದಾವೆ. ಅದನ್ನು ಕೂಡ ಶಾರ್ಟ್ ಪೀರಿಯಡನ್ನು ಹೊಂದ್ಕೊಂಡಿರ್ತಕ್ಕಂತಹ ಎಲಿಮೆಂಟ್ಸ್ಗಳನ್ನಾಗಿದ್ದಾವೆ. ಮತ್ತು ಥರ್ಡ್ ಪೀರಿಯಡ್ ಹ್ಯಾಸ್ 8 ಎಲಿಮೆಂಟ್ಸ್, ಸೋಡಿಯಂ ಟು ಆರ್ಗನ್, ಕಾಲ್ಡ್ ಶಾರ್ಟ್ ಪೀರಿಯಡ್. ಸೊ ಥರ್ಡ್ ಪೀರಿಯಡಲ್ಲಿ ನೋಡ್ರಿ, ಎನ್ ಎ ಅಂದರೆ ಸೋಡಿಯಂ, ಎ ಆರ್ ಅಂದರೆ ಆರ್ಗನ್, ಕೊನೆಗಿದೆಯಲ್ಲ ಬ್ಲೂ ಕಲರಲ್ಲಿ ಅದನ್ನು ಆರ್ಗನ್. ಫಸ್ಟಿಗೆ ಥರ್ಡ್ ಪೀರಿಯಡಲ್ಲಿ ಎನ್ ಎ ಬ್ಲ್ಯಾಕ್ ಕಲರಲ್ಲಿ ಎನ್ ಎ ಅಂತ ಇದೆಯಲ್ಲ, ಎನ್ ಎ ಮೀನ್ಸ್ ಸೋಡಿಯಂ, ಎಣ್ಣೆಯಿಂದ ಎ ಆರ್ ಆರ್ಗನ್ವರೆಗೂ ಏನಾಗಿದ್ದಾವೆ. ಸೊ ಏನು ಎಲಿಮೆಂಟ್ಸ್ಗಳನ್ನು 8 ಎಲಿಮೆಂಟ್ಸ್ಗಳನ್ನು ಇದ್ದಾವೋ ಆ 8 ಎಲಿಮೆಂಟ್ಸ್ಗಳನ್ನು ನಾವು ಏನಂತ ಕರಿತೀವಿ, ಸೊ ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ಏನಾಗಿದ್ದಾವೆ, ಶಾರ್ಟ್ ಪೀರಿಯಡನ್ನು ಹೊಂದ್ಕೊಂಡಿದೆ. ಸೊ ಈ ಥರನೇ ಫೋರ್ತ್ ಪೀರಿಯಡ್ ಹ್ಯಾಸ್ 18 ಎಲಿಮೆಂಟ್ಸ್, ಪೊಟ್ಯಾಷಿಯಮ್ ಟು ಕ್ರೋಮಿಯಂ, ಕಾಲ್ಡ್ ಲಾಂಗ್ ಪೀರಿಯಡ್. ಸೊ ಇಲ್ಲಿ ಫೋರ್ತ್ ಪೀರಿಯಡಲ್ಲಿ ನೋಡ್ರಿ, ಕೆ ಅಂದರೆ ಪೊಟ್ಯಾಷಿಯಮ್, ಕೆ ಆರ್ ಅಂದರೆ ಕ್ರೋಮಿಯಂ. ಸೊ ಈ ಒಂದು ಪೊಟ್ಯಾಷಿಯಮಿಂದ ಹಿಡಿದು ಕೆ ಆರ್ ಅಂತಕ್ಕಂಥ ಏನು ಎಲಿಮೆಂಟ್ಗಳನ್ನು ಇದೆಯೋ, ಸೊ ಈ ಒಂದು ಕ್ರಿಪ್ಟಾನ್, ಕೆ ಆರ್ ಅಂದರೆ ಕ್ರಿಪ್ಟಾನ್ ಪೊಟ್ಯಾಷಿಯಮಿನಿಂದ ಹಿಡಿದು ಕ್ರಿಪ್ಟಾನ್ವರೆಗೂ ಇರತಕ್ಕಂತಹ ಏನು ಒಂದು 18 ಎಲಿಮೆಂಟ್ಸ್ಗಳನ್ನು ಇದ್ದಾವೆ, ಆ 18 ಎಲಿಮೆಂಟ್ಸ್ ಕೂಡ ಏನಿದ್ದಾವೆ, ಲಾಂಗ್ ಪೀರಿಯಡನ್ನು ಹೊಂದ್ಕೊಂಡಿರ್ತಕ್ಕಂತಹ ಎಲಿಮೆಂಟ್ಸ್ಗಳನ್ನಾಗಿದ್ದಾವೆ. ಮತ್ತು ಇದನ್ನು 4ನೆಯ ಪೀರಿಯಡಲ್ಲಿರ್ತಕ್ಕಂತಹ ಒಂದು ಎಲಿಮೆಂಟ್ಸ್ಗಳು. ಸೊ ಹಾಗೆಯೇ ಫಿಫ್ತ್ ಪೀರಿಯಡ್ ಹ್ಯಾಸ್ 18 ಎಲಿಮೆಂಟ್ಸ್ ಫ್ರಮ್ ರೂಬಿಯಂ ಟು ಝೆನಾನ್, ಕಾಲ್ಡ್ ಲಾಂಗ್ ಪೀರಿಯಡ್. ಸೊ ಫಿಫ್ತ್ ಪೀರಿಯಡಲ್ಲೂ ಕೂಡ ಅಷ್ಟೇ ರೂಬಿಯಮಿಂದ ಹಿಡಿದು ಝೆನಾನ್ವರೆಗೂ ಕೂಡ ಏನು ಎಲಿಮೆಂಟ್ಸ್ಗಳನ್ನು ಇದ್ದಾವೆ, ಈ ಒಂದು ಎಲಿಮೆಂಟ್ಸ್ಗಳನ್ನು ಕೂಡ ಲಾಂಗ್ ಪೀರಿಯಡನ್ನು ಹೊಂದ್ಕೊಂಡಿದೆ. ಇದನ್ನು ಯಾವುದೇ ಪೀರಿಯಡಲ್ಲಿ ಇದ್ದಾವೆ, ಫಿಫ್ತ್ ಪೀರಿಯಡಲ್ಲಿರ್ತಕ್ಕಂತಹ ಎಲಿಮೆಂಟ್. ಹಾಗೆ ಸಿಕ್ಸ್ತ್ ಪೀರಿಯಡ್ ಹ್ಯಾಸ್ 32 ಎಲಿಮೆಂಟ್ಸ್, ಸೀಸಿಯಮ್ ಟು ರೆಡಾನ್, ಕಾಲ್ಡ್ ವೆರಿ ಲಾಂಗ್ ಪೀರಿಯಡ್. ಈ ಸಿಕ್ಸ್ತ್ ಪೀರಿಯಡಲ್ಲಿರ್ತಕ್ಕಂತಹ ಎಲಿಮೆಂಟ್ಸ್ಗಳು ಎಷ್ಟಿದ್ದಾವೆ, 32 ಅನ್ನ ಇದ್ದಾವೆ. ಸೊ ಇದನ್ನು ಏನಾಗಿದ್ದಾವೆ, ಲಾಂಗ್ ಪೀರಿಯಡನ್ನು ಹೊಂದ್ಕೊಂಡಿದ್ದೇವೆ. ಸೊ ಸಿ ಎಸ್ ಟು ಆರ್ ಎನ್ವರೆಗೂ, ಸಿ ಸಿ ಎಮ್ ಟು ರೆಡಾನ್ವರೆಗೂ ಕೂಡ ಇರ್ತಕ್ಕಂಥ ಎಲಿಮೆಂಟ್ಸ್, ಇದನ್ನು ಕೂಡ ನಾವು ಏನಂತ ಕರಿತೀವಿ. ಸೊ ಇದನ್ನು ಸಿಕ್ಸ್ತ್ ಪೀರಿಯಡಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ಸ್ಗಳನ್ನಾಗಿದ್ದಾವೆ. ಸೊ ಇದನ್ನು 18 ಎಲಿಮೆಂಟ್ಸ್ಗಳನ್ನಾಗಿದ್ದಾವೆ. ಸೊ ಇದನ್ನು ಕೂಡ ಏನಾಗಿದ್ದಾವೆ, ಒಂದು ಲಾಂಗ್ ಪೀರಿಯಡ್ ಎಲಿಮೆಂಟ್ಸ್ ಅಂತ ಕನ್ಸಿಡರ್ ಮಾಡುತ್ತೀವಿ. ಸೊ ಹಾಗೆಯೇ ಸೆವೆಂತ್ ಪೀರಿಯಡ್ ಹ್ಯಾಸ್ 28 ಎಲಿಮೆಂಟ್ಸ್ ಫ್ರಮ್ ಎಫ್ ಆರ್ ಟು ಅಟಾಮಿಕ್ ನಂಬರ್ 114, ಕಾಲ್ಡ್ ಇನ್ಕಂಪ್ಲೀಟ್ ಪೀರಿಯಡ್. ಸೊ ಅಟಾಮಿಕ್ ನಂಬರ್ 114ಇಂದ 14ವರೆಗೂ ಕೂಡ ಎಫ್ ಆರ್ ಇಂದ ಹಿಡಿದು ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲೋ ಎಫ್ ಆರ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಲಾಂಗ್ ಮಾಡಿ ಇದನ್ನು ಹೇಳ್ತೀನಿ. ಫ್ರಾನ್ಸಿಯಮ್ ಅಂತಕ್ಕಂಥ ಎಲಿಮೆಂಟ್ ಎಫ್ ಆರ್ ಇಂದ ಹಿಡಿದು ಏನು 114ವರೆಗೂ ಇರ್ತಕ್ಕಂತಹ ಏನು ಎಲಿಮೆಂಟ್ಸ್ಗಳನ್ನು ಇದ್ದಾವೆ, ಆ ಒಂದು ಎಲಿಮೆಂಟ್ಸ್ಗಳನ್ನು ಕೂಡ ಬಹಳಷ್ಟು ಲಾಂಗ್ ಪೀರಿಯಡನ್ನು ಹೊಂದ್ಕೊಂಡಿರ್ತಕ್ಕಂತಹ ಎಲಿಮೆಂಟ್ಸ್. ಅದನ್ನು ಕೂಡ 28 ಎಲಿಮೆಂಟ್ಸ್ಗಳನ್ನು ಹೊಂದ್ಕೊಂಡಿರ್ತಕ್ಕಂತಹ ಒಂದು ರೋನ್ ಆಗಿದ್ದಾವೆ. ಸೊ ಇದನ್ನು ಇನ್ಕಂಪ್ಲೀಟ್ ಪೀರಿಯಡ್ ಅಂತಲೂ ಕೂಡ ನಾವು ಇದನ್ನು ಕನ್ಸಿಡರನ್ನು ಮಾಡ್ತೀವಿ. ಸೊ ಹಾಗಾಗಿ ಇದನ್ನು ಸೆವೆಂತ್ ಪೀರಿಯಡಲ್ಲಿ ಇರ್ತಕ್ಕಂತಹ ಒಂದು ಎಲಿಮೆಂಟ್ಸ್ಗಳು, ಸೆವೆಂತ್ ಪೀರಿಯಡಲ್ಲಿ ಇರ್ತಕ್ಕಂತಹ ಒಂದು ಎಲಿಮೆಂಟ್ 110, 111, 112 ಅಷ್ಟೇ ತೋರಿಸಿದೆ. ಇನ್ನೆರಡು ಪಕ್ಕ ಇದ್ದಾವೆ. ಸೊ ಇದರಲ್ಲಿ ತೋರಿಸಿಲ್ಲ 114 ಎಲಿಮೆಂಟ್ಸ್ಗಳನ್ನು ಏನಿದ್ದಾವೆ
ಇದರಲ್ಲಿ 110 ತೋರಿಸಿ, ಇದರಲ್ಲಿ 113 ತೋರಿಸಿದ್ದಾರೆ. ಇನ್ನು ಒಂದಿದೆ 114 ಎಲಿಮೆಂಟ್ಸ್ ಏನು 7th ಇದ್ದಾವೆ. ಸೊ ಆ ಒಂದು 114 ಎಲಿಮೆಂಟ್ಸ್ಗಳನ್ನು ಕೂಡ ಏನಾಗಿದ್ದಾವೆ, ಅದನ್ನು 7th ಪೀರಿಯಡಲ್ಲಿ ಇರ್ತಕ್ಕಂತಹ ಒಂದು ಎಲಿಮೆಂಟ್ಸ್ಗಳನ್ನು ಆಗಿದೆ. ಸೊ 14 ಎಲಿಮೆಂಟ್ಸ್ ಈಚ್ ಆಫ್ ದ 6th and 7th periods ಆರ್ ಆಲ್ಸೋ ಸಪರೇಟ್ಲಿ ಅಟ್ ದ ಬಾಟಮ್ ಆಫ್ ದ ಟೇಬಲ್. ಸೊ ನೋಡಿ, ಇಲ್ಲಿ ಬಾಟಮ್ ಆಫ್ ದ ಟೇಬಲಲ್ಲಿ ನೀವು ಸಪ್ರೇಟಾಗಿ ಲ್ಯಾಂಥನೈಡ್ ಮತ್ತು ಆ್ಯಕ್ಟಿನೈಡ್ ಅಂತಕ್ಕಂಥದ್ದನ್ನು ಸಪ್ರೇಟಾಗಿ 2 ಪೀರಿಯಾಡಿಕ್ ಎಲಿಮೆಂಟ್ಸ್ಗಳನ್ನು ಸಪ್ರೇಷನ್ ಆಗಿ ಅದನ್ನು ಇಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಅದನ್ನು ಇಟ್ಸ್ ಕ್ಯಾನ್ ಬಿನ್ 6th and 7th periods, ಅದನ್ನು 6th ಮತ್ತು 7th ಪೀರಿಯಡಲ್ಲಿ ಪ್ಲೇಸ್ಡ್ ಆಗ್ತಕ್ಕಂತಹ ಒಂದು ಎಲಿಮೆಂಟ್ಸ್ಗಳನ್ನ ಸಪ್ರೇಟಾಗಿ ಇಡ್ತಕ್ಕಂಥದ್ದು ನಾವು ನೋಡ್ತೀವಿ. ದ 14 ಎಲಿಮೆಂಟ್ಸ್ ಆಫ್ ದ 6th period ಫ್ರಮ್ ಲ್ಯಾಂಥನೈಮ್ ಟು ಲ್ಯೂಟೇರಿಯಮ್ ಆರ್ ಕಾಲ್ಡ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ದ 14 ಎಲಿಮೆಂಟ್ಸ್ ಆಫ್ ದ 7th period ಫ್ರಮ್ ದ AC to AR ಎಸ್ ಆ್ಯಕ್ಟಿನಮ್ ಟು ಇಲ್ಲಿ ನೋಡ್ರಿ, ಆ್ಯಕ್ಟಿನಮ್ ಇಲ್ಲಿ ತೋರಿಸಿದ್ರೆ ಆ್ಯಕ್ಟಿನಮ್ ಟು ಇಲ್ಲಿ ನೋಡ್ರಿ, ಆ್ಯಕ್ಟಿನಮ್ ಟು ಇಲ್ಲಿ ನೋಡ್ರಿ, ಆ್ಯಕ್ಟಿನಮ್ಮಿಂದ ಹಿಡಿದು ಇಲ್ಲಿ 89th ಒಂದು ಎಲಿಮೆಂಟ್ ಇದೆಯಲ್ಲ, ಈ 89th ಒಂದು ಎಲಿಮೆಂಟ್ ಯಾವುದು, ಆ್ಯಕ್ಟಿನಮ್. ಆ್ಯಕ್ಟಿನಮ್ಮಿಂದ ಹಿಡಿದು ಲ್ಯಾರೆನ್ಸಿಯಮ್ ಅಂತಕ್ಕಂಥ ಎಲಿಮೆಂಟ್. ಸೊ ಅಲ್ಲಿವರೆಗೂ ಕೂಡ ಏನಾಗಿದ್ದಾವೆ, ಈ ಎಲಿಮೆಂಟ್ಸ್ಗಳನ್ನು ಅರೇಂಜ್ ಆಗಿರ್ತಕ್ಕಂಥದ್ದನ್ನ ಲ್ಯಾಂಥನೈಡ್ಸ್ ಆ್ಯಕ್ಟಿನೈಡ್ಸ್ ರೂಪದಲ್ಲಿ ಇರ್ತಕ್ಕಂಥದ್ದು ನಾವು ಅಲ್ಲಿ ಬಾಟಮ್ ಆಫ್ ದ ಟೇಬಲ್ಗಳಲ್ಲಿ ನಾವು ಅದನ್ನು ನೋಡ್ತೀವಿ. ಅದನ್ನು 14 ಎಲಿಮೆಂಟ್ಸ್ ಆಫ್ ದ 7th period ಫ್ರಮ್ AC to LR ಆರ್ ಕಾಲ್ಡ್ ಆ್ಯಕ್ಟಿನೈಡ್ಸ್ ಅಂತ ಕರೆದಿದ್ದಾರೆ. ನೆಕ್ಸ್ಟ್ ಹ್ಯಾವ್ ಅಂಡರ್ಸ್ಟುಡ್, ಸೊ ಅರ್ಥ ಆಯ್ತಾ. ಸೊ 7 periods ಅನ್ನು ಇರ್ತಕ್ಕಂಥ ಎಲಿಮೆಂಟ್ಸ್. ಸೊ ಯಾವುದು, ಹೈಡ್ರೋಜನ್ ಹೀಲಿಯಂ ಫಸ್ಟ್ ಪೀರಿಯಡ್, ಲಿಥಿಯಂ ಟು ನಿಯಾನ್ ಸೆಕೆಂಡ್ ಪೀರಿಯಡ್, ಸೋಡಿಯಂ ಟು ಆರ್ಗನ್ ಥರ್ಡ್ ಪೀರಿಯಡ್, ಪೊಟ್ಯಾಷಿಯಂ ಟು ಕ್ರಿಪ್ಟಾನ್ ಫೋರ್ತ್ ಪೀರಿಯಡ್, ರೂಬಿಯಂ ಟು ಝೆನಾನ್ ಫಿಫ್ತ್ ಪೀರಿಯಡ್, ಸೀಸಿಯಂ ಟು ಲೆಡಾನ್ 6th period ಆ್ಯಂಡ್ ಫೆರಮ್ ಟು 114 ಎಲಿಮೆಂಟ್ವರೆಗೂ ಕೂಡ ಏನಿದ್ದಾವೆ. ಸೊ ಆ ಒಂದು ಎಲಿಮೆಂಟ್ಸ್ಗಳನ್ನು ಏನಾಗಿದ್ದಾವೆ, ಸೊ ಅದನ್ನು ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಪೀರಿಯಡನ್ನಾಗಿದೆ. ಸೊ ನೆಕ್ಸ್ಟ್ ಕೆಳಗಡೆ 2 ಪೀರಿಯಡ್ಗಳನ್ನು ಇದ್ದಾವೆ, 2 14 ಎಲಿಮೆಂಟ್ಸ್ ಆಫ್ ದ 6th period ಫ್ರಮ್ ದ ಲ್ಯಾಂಥಿಯಮ್ ಟು ಯುರೇನಿಯಮ್ ಅಂತಲೇ ಏನಿದೆಯಾ. ಸೊ ಅಲ್ಲಿವರೆಗೂ ಕೂಡ ಏನಾಗಿದ್ದಾವೆ, ಎಲಿಮೆಂಟ್ಸ್ಗಳನ್ನು ಅರೇಂಜ್ ಆಗಿರ್ತಕ್ಕಂಥ ಅದನ್ನು ನಾವು 6th period ಎಲಿಮೆಂಟ್ಸ್ಗಳನ್ನು ನೋಡ್ತೀವಿ. ಸೊ ಅದನ್ನು ಲ್ಯಾಂಥನೈಡ್ಸ್ ಅಂತ ಕರೀತೇವೆ. ಆ್ಯಂಡ್ ದ 14 ಎಲಿಮೆಂಟ್ಸ್ ಆಫ್ ದ 7th period ಫ್ರಮ್ ದ AC to LR ಆರ್ ಕಾಲ್ಡ್ ದ ಆ್ಯಕ್ಟಿನೈಡ್ಸ್. AC ಆ್ಯಕ್ಟಿನಮ್ಮಿಂದ ಹಿಡಿದು ಲಿರೆನ್ಷಿಯಮ್ದಂಥ ಏನು ಎಲಿಮೆಂಟ್ಸ್ಗಳನ್ನು ಇದ್ದಾವೆ ಆ ಒಂದು ಎಲಿಮೆಂಟ್ಸ್ಗಳನ್ನು ಅರೇಂಜ್ ಆಗಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತೀವಿ. ನೆಕ್ಸ್ಟ್ ಗ್ರೂಪ್ಸ್. ದೇರ್ ಆರ್ 18 groups ಆಫ್ ದ ಎಲಿಮೆಂಟ್ಸ್ ಡಿವೈಡೆಡ್ ಇಂಟು 9 ಮೇನ್ ಗ್ರೂಪ್ಸ್. ಅದರಲ್ಲಿ 18 ಗ್ರೂಪ್ಸ್ಗಳನ್ನು ಇದ್ದಾವೆ. ಅದನ್ನು 9 ಮೇನ್ ಗ್ರೂಪ್ಸಲ್ಲಿ ಅದನ್ನು ಡಿವೈಡ್ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ದೇ ಆರ್ ಫಸ್ಟ್, ಸೆಕೆಂಡ್, ಥರ್ಡ್, 4th, 5th, 6th, 7 ಮತ್ತು 8 ಮತ್ತು 0 ಗ್ರೂಪ್. ಸೊ ಇದನ್ನು 8 ಗ್ರೂಪ್ವರೆಗೂ 1, 2, 3, 4, 5, 6, 7, 8 ಮತ್ತು 0 ಗ್ರೂಪಲ್ಲಿ ಎಲಿಮೆಂಟ್ಸ್ಗಳನ್ನು ನಾವು ಅದರಲ್ಲಿ ನೋಡ್ತೀವಿ. So the group 1 to 8 has 2 subgroups each called A subgroup and B subgroup. ಸೊ ಇಲ್ಲಿ ಗ್ರೂಪ್ ಮಾಡಿರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನು ನಾವು ನೋಡ್ತೀವಿ. 8 ಗ್ರೂಪನ್ನು ಮಾಡಿರ್ತಕ್ಕಂಥದ್ದನ್ನು ಈ ಏನು 8 ಗ್ರೂಪ್ ಮಾಡಿರ್ತಕ್ಕಂಥ ಏನು ಎಲಿಮೆಂಟ್ಸ್ಗಳನ್ನು ಇದ್ದಾವೆ ಆ ಒಂದು 8 ಗ್ರೂಪ್ ಮಾಡಿರ್ತಕ್ಕಂಥ ಎಲಿಮೆಂಟ್ಸಲ್ಲೂ ಕೂಡ ಏನು ಮಾಡಿದರೆ ಅಲ್ಲಿ ಸಬ್ ಗ್ರೂಪ್ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಸಬ್ ಎ ಮತ್ತು ಸಬ್ ಬಿ ಗ್ರೂಪ್ ಎಲಿಮೆಂಟ್ಸ್. ಇಲ್ಲಿ ನೋಡಿ 1A 2A ರೋಮನ್ ಲೆಟರ್ಸಲ್ಲಿ ಕೊಟ್ಟಿದೆ. 3rd B 4th B 5th B 6th B 7th B ಆಮೇಲೆ 8th B ಮತ್ತು 1B ಮತ್ತು 2nd B ಈ ಥರ ಏನು ಮಾಡಿದ್ದಾರೆ ಎಲಿಮೆಂಟ್ಸ್ಗಳನ್ನು ಸಬ್ ಗ್ರೂಪ್ ಆಗಿ ಡಿವೈಡೆಡ್ ಮಾಡಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತೀವಿ. ಸೊ ಆ್ಯಂಡ್ ದೆನ್ ಸಬ್ ಗ್ರೂಪ್ 8th ಹ್ಯಾಸ್ 3 rows ಆಫ್ ಎಲಿಮೆಂಟ್ಸ್ ಆ್ಯಂಡ್ 0 group ಹ್ಯಾಸ್ 1 row ಆಫ್ ಎಲಿಮೆಂಟ್ಸ್. ಸೊ ದ ಸಬ್ ಗ್ರೂಪ್ ಎಲಿಮೆಂಟ್ಸ್ 8th ಅಲ್ಲಿ ಏನದಾವೆ 3 row ಇಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದನ್ನು 0 ಗ್ರೂಪಲ್ಲಿ 1 row ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ನೋಡಿ ಸಬ್ ಗ್ರೂಪ್ 8. ಸೊ ಸಬ್ ಗ್ರೂಪ್ 8 ಅಂತ ಏನಿದೆಯಾ ಆ ಒಂದು ಸಬ್ ಗ್ರೂಪ್ 8ಅಲ್ಲಿ 3 row ಇದೆ. ಹಾಗಾಗಿ ಆ ಕಡೆ ಈ ಕಡೆ ಲೈನನ್ನು ಹಾಕಿದ್ದಾರೆ. ಸಬ್ ಗ್ರೂಪ್ 8th B ಅಲ್ಲಿ ಆ ಕಡೆ ಈ ಕಡೆ ಅದರಲ್ಲಿ 3 row ಇರ್ತಕ್ಕಂಥ ಯಾವುದು ಐರನ್, ಕೋಬಾಲ್ಟ್ ಮತ್ತು ನಿಕಲ್. ಸೊ ಇವು ಏನು ಸಬ್ ಗ್ರೂಪ್ 8 ಏನಿದೆ ಇದರಲ್ಲಿ 3 ಗ್ರೂಪನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದೇ ಕೊನೆಗಿರ್ತಕ್ಕಂಥ ಒಂದು ಏನು ಎಲಿಮೆಂಟ್ಸ್ಗಳನ್ನು ಇದೆ ಹೀಲಿಯಂ, ನಿಯಾನ್, ಆರ್ಗನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್ ಅನ್ನೋ ಏನಿದೆ ಇದನ್ನು ನೋಬಲ್ ಗ್ಯಾಸಸ್ ಎಲಿಮೆಂಟ್ಸ್, 0 ಗ್ಯಾಸಸ್ ವೇಲೆನ್ಸಿ ಎಲಿಮೆಂಟ್ಸ್ ಅಂತ ನಾವು ಅದನ್ನು ಕನ್ಸಿಡರನ್ನು ಮಾಡ್ತೀವಿ. ದ ಎ ಸಬ್ ಗ್ರೂಪ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ನಾರ್ಮಲ್ ಎಲಿಮೆಂಟ್ಸ್ ಆ್ಯಂಡ್ ದ ಬಿ ಸಬ್ ಗ್ರೂಪ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ಲ್ಯಾಂಥನೈಡ್ಸ್ ಆ್ಯಂಡ್ ಆ್ಯಕ್ಟಿನೈಡ್ಸ್ ಆರ್ ಕಾಲ್ಡ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. Group 1A elements are called alkali metals. Group 2 elements are called alkaline earth metals. Group 17 elements are called halogens and group 18 elements are called noble gaseous
ಎಲಿಮೆಂಟ್ಸ್. ಸೊ ಈ ಥರ ಏನು ಮಾಡಿದ್ದಾರೆ ಅಂದರೆ, ಸೊ ಅದರಲ್ಲೂ ಕೂಡ ಗ್ರೂಪನ್ನು ಮಾಡಿ ಏನು ಮಾಡಿದ್ದಾರೆ, ಅಲ್ಲಿ ಡಿವೈಡ್ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ನಾರ್ಮಲ್ ಎಲಿಮೆಂಟ್ಸ್ಗಳನ್ನು ದ ಸಬ್ ಎ ಗ್ರೂಪ್ ಎಲಿಮೆಂಟ್ಸಲ್ಲಿ ನಾವು ನೋಡ್ತೀವಿ. ಟ್ರಾನ್ಸಿಷನಲ್ ಎಲಿಮೆಂಟ್ಸ್, ಇಲ್ಲಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದರೆ ಎಲೆಕ್ಟ್ರಾನ್ಸ್ ಆರ್ ಆ್ಯಡೆಡ್ ಟು ದ ವೇಕೆಂಟ್ ಇನ್ನರ್ ಸಬ್ಶೆಲ್ಸ್. ವೇಕೆಂಟ್ ಇರ್ತಕ್ಕಂಥ ಇನ್ನರ್ ಸಬ್ಶೆಲ್ಸಲ್ಲಿ ಎಲೆಕ್ಟ್ರಾನ್ಸ್ಗಳನ್ನು ಆ್ಯಡನ್ನು ಆಗ್ತಕ್ಕಂಥದ್ದನ್ನ. ದಿಸ್ ಈಸ್ ಅಪ್ಲಿಕೇಬಲ್ ಟು ದ ಡೀಪ್ ಬ್ಲ್ಯಾಕ್ ಎಲಿಮೆಂಟ್ಸ್ ಆರ್ ಡೀಪ್ ಬ್ಲ್ಯಾಕ್ ಎಲಿಮೆಂಟ್ಸ್ ಆರ್ ಔಟರ್ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಂತ ನಾವಿಲ್ಲಿ ಕರಿಬೋದು. ಇಲ್ಲಿ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಂದರೆ ಏನಪ್ಪ ಅಂದರೆ, ಎಲಿಮೆಂಟ್ಸ್ ವರ್ ಎಲೆಕ್ಟ್ರಾನ್ಸ್ ಆಫ್ ದೇರ್ ಆಟಮ್ಸ್ ಆಕ್ಯುಪೈ ಅಲ್ಟಿಮೇಟ್ ಶೆಲ್ ಆ್ಯಂಡ್ ಲೀವಿಂಗ್ ಪೀನಲ್ಟಿಮೇಟ್ ಶೆಲ್ಸ್ ಪಾರ್ಷಿಯಲಿ. ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಟ್ರಾನ್ಸಿಷನಲ್ ಎಲಿಮೆಂಟ್ಸ್. ಸೊ ಏನು ಮಾಡ್ತಾ ಅಂದರೆ, ಸೊ ಸ್ಟ್ರಕ್ಚರ್ ಶೆಲ್ಸ್ಗಳಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಸ್ಗಳನ್ನು ತುಂಬ್ಕೊಳ್ತಾ ಹೋಗ್ತೀವಿ. ಸೊ ಅದನ್ನು ತುಂಬಿದ ತಕ್ಷಣ ಇನ್ನೊಂದು ಸೊ ಆಕ್ಯುಪೈ ದ ಇಸ್ ಕ್ಯಾನ್ ಬಿ leaving the penultimate shell partially vacant. ಸೊ ಆ್ಯಂಡ್ ಇಟ್ಸ್ ಕ್ಯಾನ್ ಬಿ ಆಕ್ಯುಪೈ ದ ಅಲ್ಟಿಮೇಟ್ ಶೆಲ್. ಸೊ ಹಿಂದ್ಗಡೆ ಇರ್ತಕ್ಕಂಥ ಶೆಲ್ಲನ್ನು ಬಿಟ್ಟು ಏನಾಗ್ತೈತೆ, ಅದನ್ನು ಮುಂದಿನ ಶೆಲ್ಲಲ್ಲಿ ಅದನ್ನು ಏನು ಮಾಡುತ್ತೆ, ಸೊ ಆಕ್ಯುಪೈನ ಮಾಡ್ಕೊಳ್ತಾ ಹೋಗುತ್ತೆ ಎಲೆಕ್ಟ್ರಾನ್ಸ್ಗಳನ್ನು. ಪಾರ್ಷಿಯಲಿ ಅದನ್ನು ಆಮೇಲೆ ವೇಕೆಂಟನ್ನು ಆಗಿರುತ್ತೆ. ಸೊ ಅಂಥ ಒಂದು ಎಲಿಮೆಂಟ್ಸನ್ನು ನಾವು ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಹಾಗೆಯೇ ಇನ್ನೂ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಆಲ್ಕಲಿ ಮೆಟಲ್ಸ್, ಆಲ್ಕಲಿನ್ ಅರ್ತ್ ಮೆಟಲ್ಸ್, ಹೆಲೋಜನ್ಸ್ ಮತ್ತು 18th ಗ್ರೂಪಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ನೋಬಲ್ ಗ್ಯಾಸಸ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಇನ್ ಎ ಗ್ರೂಪ್ ಆಲ್ ದಿ ಎಲಿಮೆಂಟ್ಸ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಗ್ರೂಪ್ 1 ಎಲಿಮೆಂಟ್ಸ್ ಹ್ಯಾವ್ 1 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಗ್ರೂಪ್ 1ನಲ್ಲಿ ಇರ್ತಕ್ಕಂಥ ಏನು ಎಲಿಮೆಂಟ್ಸ್ಗಳನ್ನು ಇರ್ತಾವೋ ಆ ಗ್ರೂಪ್ 1 ಎಲಿಮೆಂಟ್ಸ್ ಎಲ್ಲವೂ ಕೂಡ ಏನಾಗುತ್ತೆ, ಅದ್ರ ವೇಲೆನ್ಸಿ ಒಂದೇ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಗ್ರೂಪ್ 1ನಲ್ಲಿ ಹೈಡ್ರೋಜನ್, ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರೂಬಿಯಂ, ಸೀಸಿಯಂ ಮತ್ತು ಫೆರೇನಿಯಂ ಏನಿದೆಯಾ ಇವೆಲ್ಲವೂ ಗ್ರೂಪ್ 1ನಲ್ಲಿ ಇರ್ತಕ್ಕಂತಹ ಏನು ಎಲಿಮೆಂಟ್ಸ್ಗಳನ್ನು ಇದ್ದಾವೆ, ಸೊ ಅದ್ರ ಎಲ್ಲರದ್ದು ವೇಲೆನ್ಸ್ ಏನಾಗಿದೆ 1 ಇದೆ. ಆ್ಯಂಡ್ ಗ್ರೂಪ್ 2 ಎಲಿಮೆಂಟ್ಸ್ ಹ್ಯಾವ್ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಗ್ರೂಪ್ 3 ಎಲಿಮೆಂಟ್ಸ್ ಹ್ಯಾವ್ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಬರೀ 3 ಎಲೆಕ್ಟ್ರಾನ್ಸ್ ಮಾತ್ರ ಇರುತ್ತೆ. ಸೊ ಹಾಗಾಗಿ ಅದರದ್ದು ವೇಲೆನ್ಸ್ ಏನಾಗಿರುತ್ತೆ, 3 ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ಇದೆ ಅಂತಂದು ಹೇಳಿದ್ದಾರೆ. ಇನ್ ಎ ಪೀರಿಯಡ್ ಆಲ್ ದಿ ಎಲಿಮೆಂಟ್ಸ್ ಕಂಟೈನ್ ದ ಸೇಮ್ ನಂಬರ್ ಆಫ್ ಶೆಲ್ಸ್. ಸೊ ಒಂದು ಪೀರಿಯಡ್ ಇದೆಯಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಬೇಕಂದ್ರೆ ಹೈಡ್ರೋಜನ್ ಮತ್ತು ಹೀಲಿಯಂ ಅದು ಒಂದೇ ಪೀರಿಯಡಲ್ಲಿ ಬರ್ತಕ್ಕಂತಹ ಒಂದೇ ಪೀರಿಯಡಲ್ಲಿ ಬರ್ತಕ್ಕಂತಹ ಎಲಿಮೆಂಟ್ಸ್ಗಳು. ಸೊ ಆ ಒಂದೇ ಪೀರಿಯಡಲ್ಲಿ ಬರ್ತಕ್ಕಂತಹ ಏನು ಒಂದು ಎಲಿಮೆಂಟ್ಸ್ಗಳನ್ನು ಇದ್ದಾವೆ, ಸೊ ಅದನ್ನೇನಾಗುತ್ತೆ, ಸೊ ಒಂದೇ ಪೀರಿಯಡಲ್ಲಿ ಎಲೆಕ್ಟ್ರಾನ್ಸ್ಗಳನ್ನು ಒಂದೇ ಶೆಲ್ಲಲ್ಲಿ ಏನಾಗುತ್ತೆ ಎಲೆಕ್ಟ್ರಾನ್ಸ್ಗಳನ್ನು ಫಿಲಪ್ ಮಾಡ್ತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಹೈಡ್ರೋಜನ್ ಅಟಾಮಿಕ್ ನಂಬರ್ 1 ಅಂದರೆ ಒಂದೇ ಶೆಲ್ಲಲ್ಲಿ 1, ಹೀಲಿಯಂ ಅಟಾಮಿಕ್ ನಂಬರ್ 2 ಆಗಿರೋದ್ರಿಂದ ಕೆ ಶೆಲ್ಲಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಒಂದೇ ಶೆಲ್ಲಲ್ಲಿ ನಾವು ಏನು ಮಾಡ್ಬೋದು, 2 ಎಲೆಕ್ಟ್ರಾನ್ಸನ್ನು ತುಂಬೋದು. ಹಾಗೆ ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಇದನ್ನು ಸೆಕೆಂಡ್ ಗ್ರೂಪಲ್ಲಿ ಬರೆಯೋದ್ರಿಂದ ನಾವು ಕೆ ಶೆಲ್ ಮತ್ತು ಎಲ್ ಶೆಲ್ಲನ್ನು ತಗೊಂಡು ಏನು ಮಾಡ್ಬೋದು, ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಮತ್ತು ಎಲ್ ಶೆಲ್ಲಲ್ಲಿ ಏನು ಮಾಡಬಹುದು, ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಐರನ್ ಮತ್ತು ಫ್ಲೋರಿನ್ ಮತ್ತು ನಿಯಾನ್ ಎರಡನೇ ಪೀರಿಯಡಲ್ಲಿ ಎರಡನೆಯ ಶೆಲ್ ಮತ್ತು ಎಲ್ ಆಗಿರ್ತಕ್ಕ ಕೆ ಶೆಲ್ ಆದಮೇಲೆ ಎಲ್ ಶೆಲ್ಲಲ್ಲೇ ನಾವು ಏನು ಮಾಡ್ಬೋದು, ಇದನ್ನು ನಿಯಾನ್ ಕೆ ಮತ್ತು ಎಲ್ ಶೆಲ್ ಎರಡೂ ಕೂಡ ಸೇರಿ ಏನು ಮಾಡ್ಬೋದು, ಎಲೆಕ್ಟ್ರಾನ್ಸ್ಗಳನ್ನು 2 ಪೀರಿಯಡಲ್ಲಿ ನಾವು ತುಂಬಬಹುದು. ಅಂದರೆ ಒಂದು ಶೆಲ್ಲನ್ನು ಇಸ್ ಕ್ಯಾನ್ ಬಿ ಶೋಸ್ ದಟ್ ದ ಫಸ್ಟ್ ಪೀರಿಯಡ್, ಸೆಕೆಂಡ್ ಶೆಲ್ ಆಸ್ ದ ಸೆಕೆಂಡ್ ಪೀರಿಯಡ್, ಥರ್ಡ್ ಶೆಲ್ ಇಸ್ ದ ಥರ್ಡ್ ಪೀರಿಯಡ್. ಈ ಥರ ನಮಗೆ ಶೆಲ್ಸಿನ ಮೂಲಕ ಏನು ಮಾಡ್ತೀವಿ, ನಾವು ಪೀರಿಯಡ್ಸ್ಗಳನ್ನು ತುಂಬಿಕೊಳ್ತಾ ಹೋಗ್ತೀವಿ ಎಲೆಕ್ಟ್ರಾನ್ಸ್ಗಳನ್ನು ಪೀರಿಯಡ್ಸಲ್ಲಿ. ಸೊ ಹಾಗೆಯೇ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಇನ್ ಪೀರಿಯಡ್ಸ್ ಆ್ಯಂಡ್ ಗ್ರೂಪ್ಸ್. So you have to see that. Okay, today we shall discuss about the importance of modern periodic table and groups. Next we shall discuss about the importance of properties of elements in periods and groups. Okay, thank you.